ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಫಸ್ಟು ನಾನು 1 kg ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಫಸ್ಟು ಜರಡಿ ಹಿಡ್ದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಒಂದು 6ರಿಂದ 7 ಸಣ್ಣ ಸಣ್ಣಕ್ಕೆ ಹೆಚ್ಚಿರೋ ಅಂಥದ್ದು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ನಾನು ಒಂದು ಅರ್ಧ ಕಟ್ಟಷ್ಟು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಕೂಡ ಅಷ್ಟೇ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಸಣ್ಣ ಸಣ್ಣಕ್ಕೆ. ಆವಾಗ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ. ಇದ್ರ ಜೊತೆಗೆ ನಾವು ಸಬ್ಬಕ್ಕಿ ಕೂಡ ಆ್ಯಡ್ ಮಾಡ್ಬೋದು. ಸಬ್ಬಕ್ಕಿ ಸೊಪ್ಪು ಮತ್ತು ನುಗ್ಗೆಕಾಯಿ ಸೊಪ್ಪು ಇದೆಲ್ಲನೂ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಮತ್ತು ನಾವು ಬಿಸಿನೀರನ್ನ ಚೆನ್ನಾಗಿ ಕಾಯಿಸಿಟ್ಕೊಬೇಕು. ಬಿಸಿನೀರು ಕಾದಿರೋ ನೀರನ್ನ ನಾನು ನೋಡಿ ಆ್ಯಡ್ ಮಾಡಿ ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ, ಕೈ ಸುಡುತ್ತೆ, ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಿಸಿ ನೀರು ಹಾಕಬೇಕು, ಆವಾಗಲೇ ಅಕ್ಕಿ ರೊಟ್ಟಿ ಚೆನ್ನಾಗಾಗೋದು. ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಮತ್ತು ಎಣ್ಣೆ ಕವರ್ನ ಮೇಲೆ ಹಾಕಿ ಮುಚ್ಚಿಟ್ಬಿಡಿ. ಹಿಟ್ಟನ್ನ ಒಣಗಕ್ಕೆ ಬಿಡಬೇಡಿ. ಸ್ವಲ್ಪ ಉಂಡೆ ಮಾಡ್ಕೊಂಡು ಸ್ಯಾರಿ ಕವರ್ ಇರುತ್ತಲ್ಲ, ಸ್ಯಾರಿ ಕವರ್ನ ರೌಂಡಾಗಿ ಕಟ್ ಮಾಡ್ಕೊಂಡು ಈ ರೀತಿ ನಾನು ಅಕ್ಕಿ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ತೆಳ್ಳಗೆ ತಟ್ಕೊಳ್ಳಿ. ತಟ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಒಂದು ತವ ಇಟ್ಕೊಳ್ಳಿ. ತವ ಬಂದು ಚೆನ್ನಾಗಿ ಕಾದಿರಬೇಕು. ಸ್ವಲ್ಪ ಎಣ್ಣೆ, ಅಂದರೆ ಎಣ್ಣೆ ನಾವು ಫಸ್ಟೇ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿರ್ತೀವಿ. ಬೇಯಿಸ್ಬೇಕಾದ್ರೂ ಸ್ವಲ್ಪ ಎಣ್ಣೆ ಹಾಕಿದ್ರೆ ನಿಮಗೆ ಅಕ್ಕಿ ರೊಟ್ಟಿ ಬ್ರೌನಾಗಿ ಚೆನ್ನಾಗಿ ಬೇಯುತ್ತೆ. ಮತ್ತು ತುಂಬ ಹೈ ಫ್ಲೇಮ್ನ ಇಡಿ, ಆವಾಗ ಬಂದು ಬೇಗ ನಿಮಗೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನೀವು ಫ್ಲೇಮ್ನ ಕಮ್ಮಿ ಇಟ್ಟರೆ ಏನಾಗುತ್ತೆ, ನಿಮಗೆ ಅಂದರೆ ಒಂದು ಕ್ರಿಸ್ಪಿ ಥರ ಬರುತ್ತೆ ಅಕ್ಕಿ ರೊಟ್ಟಿ. ಸಾಫ್ಟಾಗಿ ಬೇಕು ಅಂದರೆ ಫ್ಲೇಮ್ನ ಜಾಸ್ತಿ ಇಟ್ಟು 2 ಕಡೆ ಬೆಂದಮೇಲೆ ನಾವು ತಿರುಗಿಸಿ 2 ಕಡೆ ಈವನಾಗಿ ಬೇಯಿಸಬೇಕು. ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂತಂದರೆ ಲಿಡ್ ಹಾಕಿ ಕ್ಲೋಸ್ ಮಾಡಿ ನಾವು ಬೇಯಿಸಿದ್ರೂ ನಮಗೆ ಅಕ್ಕಿ ರೊಟ್ಟಿ ಸೂಪರಾಗಿ ರೆಡಿ ಆಗುತ್ತೆ. ಇದೇ ಥರ ನಾನು ತಿರ್ಗಾ ರಿಪೀಟ್ ಇನ್ನೂ ಇರೋ ಹಿಟ್ಟನ್ನೆಲ್ಲನೂ ಇದೇ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಇದ್ರೂ ಬಾಳೆ ಎಲೆಯಲ್ಲಿ ತಟ್ಬೋದು ಅಕ್ಕಿ ರೊಟ್ಟಿ. ಮತ್ತು ಕವರಲ್ಲೂ ತಟ್ಟಿದ್ರೂ ಬರುತ್ತೆ. ನಾನು ಇದಕ್ಕೆ ಅಕ್ಕಿ ರೊಟ್ಟಿಗೆ ಹೆಣ್ಗಾಯಿ ಮಾಡಿದ್ದೆ. ಹೆಣ್ಗಾಯಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚಾನಲಲ್ಲಿದೆ, ನೋಡಿ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.